ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ಶಾಸಕ ಅಶೋಕ್ ಪಟ್ಟಣ ಹೇಳಿಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ ಬಹು ನಿರೀಕ್ಷಿತ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಶಾಭಾವನೆ ಇತ್ತು. ಆದರೆ ಹಲವಾರು ಕಾರಣಗಳಿಂದ ಸಿಗಲಿಲ್ಲ ಎಂದು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಾತಿವಾರು ಹಂಚಿಕೆ ವೇಳೆ ನಮಗೆ ಸಚಿವ ಸ್ಥಾನ ತಪ್ಪಿದೆ. ಜಿಲ್ಲಾವಾರು ಸಚಿವ ಸ್ಥಾನ ಹಂಚಿಕೆಯಲ್ಲೂ ಸಮತೋಲನ ಕಂಡು ಬಂದಿಲ್ಲ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಹೊಂದಿದ್ದರೂ ಇದೀಗ ಅವಕಾಶ ಕೈತಪ್ಪಿದೆ ಎಂದು ಶಾಸಕ ಅಶೋಕ್ ಪಟ್ಟಣ ಹೇಳಿದರು. ಇನ್ನು ಪಕ್ಷದ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ನಾನು ಪಕ್ಷದಲ್ಲೇ ಇರ್ತೀನಿ, ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡ್ತೀನಿ ಎಂದು ಹೇಳಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಶಾಸಕ ಅಶೋಕ್ ಪಟ್ಟಣ ಅವರ ಈ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೊನೆಯ ಕ್ಷಣದಲ್ಲಿ ಬದಲಾವಣೆಯಾಗಿದ್ದು ನಿಜ. ನಾನು 100ಕ್ಕೆ 200% ಮಿನಿಸ್ಟರ್ ಇದು ಆಗೇ ಆಗ್ತೇನೆ ಅಂತ ನನಗೆ ಭಾಳ ಆಶಾಭಾವನೆ ಇತ್ತು. ನಾನೆಲ್ಲ ಶಾಸಕರು ಕರ್ಕೊಂಡು ಡೆಲ್ಲಿಗೂ ಕೂಡ ಒಂದು 2-3 ಸರಿ ಭೇಟಿನೂ ಕೊಟ್ಟಿದ್ದೆ. ಆಗುತ್ತೆ ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಆದರೆ ಕೆಲವಾರು ಕಾರಣ ಅಂದರೆ ಈ ಜಾತಿ ಭಾಳ ಮುಖ್ಯವಾಗಿ ಬರ್ತಾ ಏನಾಗಿದೆ, ರಾಜಕೀಯ ಒಳಗೆ ಜಾತಿ ಜಾಸ್ತಿ ಆಗ್ಬಿಟ್ಟಿದೆ. ನಾವೆಲ್ಲ ಬಸವೇಶ್ವರ ತತ್ವದ ಥರ ಇರಬೇಕು ಅಂತ ನಾನು ಎಲ್ಲರಿಗೂ ಎಷ್ಟೋ ಸರಿ ಹೇಳ್ತೀನಿ. ಇವರು ಜಾತಿ ತೊಗೊತಾರೆ ಮತ್ತು ಜಾತಿಯೊಳಗೆ ಉಪಜಾತಿ ತೊಗೊತಾರೆ. ನಮ್ಮ ಪ್ರಾಚಾರ ಏನಾಗಿದೆ, ನಾನು ವೀರಶೈವ ಬಣಜಿಗರ ಇದರಲ್ಲಿ ಹುಟ್ಟಿದ್ವಿ, ಕುಟುಂಬದಾಗ ಹುಟ್ಟಿದ್ವಿ. ಈಗ ಫಸ್ಟ್ ಲಿಸ್ಟೊಳಗೆ ಈಶ್ವರ್ ಖಂಡ್ರೆ ಅವರು ಮತ್ತು ಶರಣ್ ಪ್ರಕಾಶ್ ಅವರಿಬ್ಬರು ಬಣಜಿಗಳು. ಫಸ್ಟ್ ಲಿಸ್ಟೊಳಗೆ ಇಬ್ಬರು ಬಣಜಿಗಳು ಆಗ್ಬಿಟ್ಟು ಮತ್ತು ಎರಡನೇ ಇದರೊಳಗೆ ಕೂಡ ಈ ಸಬ್ ಕ್ಯಾಸ್ಟ್ ಉಪಜಾತಿಗೆ 3-4 ಹೆಂಗೆ ಕೊಡೋಕ್ಕಾಗುತ್ತಪ್ಪ ಅಂಥೇಳಿ ಮೊನ್ನೆ ಅವರು ಮಲ್ಲಿಕಾರ್ಜುನ್ ಕೊಟ್ಟರು, ಸಾದರ್ ಲಿಂಗಾಯಿತು. ಆಮೇಲೆ ನಮ್ಮ ರಾಯರೆಡ್ಡಿ ಕೊಟ್ಟರು, ರೆಡ್ಡಿ ಲಿಂಗಾಯಿತು. ಆಮೇಲೆ ವಿಜಯ ಕಾಶ್ಯಪ್ನವ್ರು ಕೊಟ್ಟರು, ಪಂಚಮ್ ಸಾಲಿಯವರು. ಆಮೇಲೆ ಇನ್ನೊಂದು ಗಾಣಿಯರು, ಸೌದಿ. ಆ ಥರ ಎಲ್ಲ ಉಪಜಾತಿಗಳು ಕೊಟ್ಕೊಂಡ್ಬಂದು ನನಗೆ ನಿರಾಶೆ ಆದಂಗೆ ಆಯಿತು. ಸರ್, ಬೆಳಗಾವಿ ದೊಡ್ಡ ಜಿಲ್ಲೆ ಈಗಾಗಲೇ 3 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ವಿ, ಆದರೆ ಮಾಡಲಿಲ್ಲ ಅವರು. ಈ ಸರಿ ಹೈಕಮಾಂಡ್ ಅವರು ಸ್ವಲ್ಪ ತಪ್ಪು ಮಾಡಿದರೆ ನನಗೆ ಅನಿಸ್ತಾ ಇದೆ. ಯಾಕಂದರೆ ಸಮತೋಲನ ಮಾಡಲಿಲ್ಲ. ಈಗ ಕೊಪ್ಪಳ ತಾಲೂಕಿಗೆ 3 ಜನ MLA ಇದ್ದಾರೆ, 2 ಮಂತ್ರಿ ಕೊಟ್ಟಿದ್ದಾರೆ, 2 ಮಂತ್ರಿ ಕೊಟ್ಟಿದ್ದಾರೆ. ಆಯಿತಾ. ಈಗ ನಮ್ಮದು 18 ಅಸೆಂಬ್ಲಿ ಕ್ಷೇತ್ರ ಇದೆ, 11 ಜನ ಗೆದ್ದಿದ್ವಿ. ನಮ್ಮ 3 ಜನ ಕೂಡ ಬಂದು 2 ಕೊಟ್ಟರು, ಒಂದೇ ಕೊಟ್ಟರು ಎಕ್ಸ್ಟ್ರಾ. ಮೊದಲು ಸತೀಶ್ ಅವರು ಫಸ್ಟ್ ಲಿಸ್ಟೇ ಆಯಿತು, ಸೆಕೆಂಡ್ ಲಿಸ್ಟೇ ಒಂದೇ ಕೊಟ್ಟರು. ಆದ್ದರಿಂದ ಸ್ವಲ್ಪ ಸಮತೋಲನ ಸರಿಯಾಗಿಲ್ಲ ಅಂಥೇಳಿ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ನೀವು ಕೊಪ್ಪಳದ ಬಗ್ಗೆ ಹೇಳ್ತಾ ಇದ್ರಿ ಸರ್, ಕೊಪ್ಪಳಕ್ಕೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತೇಳಿ. ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ಅಶೋಕ್ ಪಟ್ಟಣ ಅವರಾಗಿರ್ಬೋದು, ಏನು ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿದ್ದರು. ಅದು ಎಲ್ಲಿ ಒಂದು ಕಡೆ ಕಾರಣ ಆಯ್ತಾ? ಇನ್ನೊಂದು ಏನಂದರೆ ಕಾರಣ ಬೇಕಾದಷ್ಟು ಇದಾವೆ. ನಾವೆಲ್ಲ ಪತ್ರಿಕೆಗೆ ನಿಮ್ಮ ಟಿವಿಗೆ ಹೇಳೋಕ್ಕಾಗಲ್ಲ. ಬೇರೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಅದನ್ನು ಸಿದ್ದರಾಮಯ್ಯ ಅವ್ರಿಗಾಗಲಿ, DK ಶಿವಕುಮಾರ್ ಆಗಲಿ, ಹರಿಪ್ರಸಾದ್ ಕುಡಿಸಿ ಕೂತ್ಕೊಂಡೆಲ್ಲ ಹೈಕಮಾಂಡ್ ಮಾಡಿದರೆ ಕರೆಕ್ಟಾಗಿ ಆಗ್ತಾಯಿತ್ತು. ಅವ್ರೇನು ಮಾಡೋದು, ಹೈಕಮಾಂಡ್ ಅವ್ರು ಇವ್ರ ಹತ್ರ ಲೀಸ್ಟ್ ಇಸ್ಕೊಂಡು ಅವರೇ ಫೈನಲ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಸಮತೋಲನ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಹೈಕಮಾಂಡ್ ಅವ್ರಿಗೆ ಯಾವ್ಯಾವ ಜಿಲ್ಲೆ ಅದೆಲ್ಲ ಗೊತ್ತಾಗಲಿಲ್ಲ. ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ. ಆದ್ದರಿಂದ ಮುಂದೆ ನಡೀತಾ ಇದೆ, ಈಗ ಡಿಸ್ಕಷನ್ ನಡೀತಾ ಇದೆ. ಭಾಳ ಜನ ಸೀನಿಯರ್ಸ್ಗೆಲ್ಲ ಬಿಟ್ಟಿದ್ದಾರೆ. ನಾವೀಗ 50 ವರ್ಷ ಆಯಿತು ನಾವು ರಾಜಕೀಯೊಳಗೆ. ನಾನು ಎಲ್ಲರಿಗಿಂತ ಸೀನಿಯರು. ಈಗ ಸಚಿವ ಸಂಪುಟ ಏನಿದೆಯೋ ಒಂದು 3-4 ಜನ ಬಿಟ್ಟರೆ ಅವರೆಲ್ಲ ನಮ್ಮ ಸಹೋದ್ಯೋಗಿಗಳೇ. ಪಾಪ ಅವ್ರು ಕೂಡ 3-4 ಜನ ಅವ್ರು ಬಿಟ್ಟರೆ ನಾನೇ ಭಾಳ ಸೀನಿಯರ್ ನಾನೇ. ಓಕೆ, ಈಗ ಅಶೋಕ್ ಪಟ್ಟಣ ಅವ್ರು ಹೇಳ್ತಾರೆ, ಇಲ್ಲ ಪಕ್ಷ ನಂಗೆ ತಾಗಿದ್ದಂಗೆ, ಹಿಂಗಾಗಿ ನಾನು ಬಿಟ್ಟು ಹೋಗೋದಿಲ್ಲ ಅಂತೇಳಿ. ಅದೇ ಎಲ್ಲಾದರೂ ಅವರಿಗೆ ದೊಡ್ಡ ಒಂದು ಪ್ಲಸ್ ಆಯಿತಾ ಅಂತ? ಅದು ಈಗೇನಾಗಿದೆ, ಟೂ ಮಚ್ ಅಟ್ಯಾಚ್ಮೆಂಟ್ ಫಾರ್ ದಿ ಪಾರ್ಟಿ. ನಾವು ಏನೇ ಆದರೂ ಕೂಡ ಪಾರ್ಟಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ತಪ್ಪಾಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದೆ ಇಲ್ಲೇ ಇರ್ತಾರಪ್ಪ ಅನ್ನೋ ಥರ ಗ್ರ್ಯಾಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಭಾಳ ಜನ ರಾಜೀನಾಮೆ ಕೊಡ್ತೀನಿ ಆದರೆ ಹೆದರ್ಸ್ತಾರೆ. ಅವ್ರ ಮನೆಗೆಲ್ಲ ಹೋಗಿ ಇವರು ಸಮಾಧಾನ ಮಾಡಿಸ್ತಾರೆ. ಅರ್ಥ ಆಯ್ತು. ಆದ್ದರಿಂದ ನಾವು ಪಕ್ಷದಾಗ ಇರ್ತೀವಿ. ಈಗ ಮತ್ತೆ 13ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ ಸುಮಾರು ಒಂದು 20-25 ಜನ MLA ಒಂದು ಮೀಟಿಂಗ್ ಸೇರೋಣ ಅಂತ ಇದ್ದೀವಿ. ಮೀಟಿಂಗ್ ಸೇರಿ ಹೈಕಮಾಂಡ್ಗೆ ಆಗಲಿ, ನಮ್ಮ ವರಿಷ್ಠರಿಗೆ ಹೆದರ್ಸೋಕ್ಕೆ ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ಗೆಲ್ಲ ನಮಗೆ ಮಂತ್ರಿ ಅಂತೂ ಮಾಡಲಿಲ್ಲ. ಅಟ್ಲೀಸ್ಟ್ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಪ್ರಕಾರ ಸ್ವಲ್ಪ ಜಾಸ್ತಿ ಕೊಟ್ಟು ಅಭಿವೃದ್ಧಿ ಮಾಡಿ ಮುಂದೆ ನಮಗೆ ಗೆಲುವಾಗಿ ಅನುಕೂಲ ಮಾಡಿಕೊಡಿ ಅಂತ ಕೇಳೋಕ್ಕೋಸ್ಕರ ನಾವು ಒಂದು ಮೀಟಿಂಗ್ ಕರೀತಾರೆ. ಏನಿಲ್ಲ, ಫಂಡಿಂಗ್ ರಾಜಕೀಯ ಇಲ್ಲ ನಮ್ಮಲ್ಲಿ. ಅದೇನಿದ್ರು BJP ಆಪರೇಷನ್ ಕಮಲ ಮಾಡಿದ್ದು ಅವರೇ, ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿಲ್ಲ. ನಾವು ಈಗ ಬರೋ ನಮ್ಮ ಸರ್ಕಾರದಾಗ ಎಲ್ಲ ಕೆಲಸ ಚೆನ್ನಾಗಿ ಮಾಡಿ ಮುಂದೆ ಬರೋಂಥದ್ದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಬರೋಂಗೆ ಮಾಡ್ತೀವಿ. ಸರ್, ಕಡೆಯದಾಗಿ ತಮ್ಮ ನಿಲುವು ಏನು? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟವಾಗಿರ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಪಕ್ಷ ಸಂಘಟನೆ ಮಾಡ್ತೀವಿ. ಮುಂದೆ ನಮ್ಮ ಸರ್ಕಾರ ಬರೋಕ್ಕೆ ನಾವೆಲ್ಲ ಕಾರ್ಯ ಮಾಡ್ತಾ ಮಾಡ್ತೀವಿ. ಎಸ್, ಥ್ಯಾಂಕ್ ಯು.